ಎಲ್ಲರಿಗೂ ಶುಭೋದಯ. ವೀಕ್ಷಕರೇ, ನಾವು ಇಂದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ಹೋಗಬೇಕಾದರೂ ಮೊದಲಿಗೆ ನಮಗೆ ಜನರಲ್ ನಾಲೆಡ್ಜ್ ಮತ್ತು ಕನ್ನಡ ಪೇಪರ್ ಇದು ಕಡ್ಡಾಯವಾಗಿ ಇದ್ದೇ ಇರುತ್ತದೆ. ಸಾಮಾನ್ಯ ಜ್ಞಾನ ಇದು ಕನ್ನಡ ಪೇಪರ್ ಇದು ಜಾಸ್ತಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡಬೇಕಾದರೂ ಕೂಡ ನಾವು ಫಸ್ಟು ಇದನ್ನು ಕ್ಲಿಯರ್ ಮಾಡಬೇಕಾಗತ್ತೆ. ಅದೇ ರೀತಿ ನಾನು ಇಂದು ಧಾರವಾಡ ಯೂನಿವರ್ಸಿಟಿಯ ಒಂದು ಕೋಚಿಂಗ್ ಸೆಂಟರ್ನಿಂದ ತಂದಿರುವಂತಹ ಒಂದು ನೋಟ್ಸನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಗಮನಿಸಿ ವೀಕ್ಷಕರೇ, ಇದು ಯಾವುದೇ ಎಕ್ಸಾಮಿಗೂ ಸಹ ನಿಮಗೆ ಬಹಳ ಉಪಯುಕ್ತವಾಗಿ ಲಭ್ಯವಾಗುತ್ತದೆ. TET, KPSC ಯಾವುದಾದರೂ ಎಕ್ಸಾಮ್ಗೆ ಅಟೆಂಡ್ ಮಾಡಬೇಕಾದರೂ ಕೂಡ ಸುಲಭವಾಗಿ ನಾವು ಇದನ್ನು ಗಮನಿಸಿದಾಗ ಸುಲಭವಾಗಿ ಅದರಲ್ಲಿ ಜಯವನ್ನು ಸಾಧಿಸಬಹುದು. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದು ಧಾರವಾಡ ಯೂನಿವರ್ಸಿಟಿಯಿಂದ ತಂದಿರುವಂತಹ ನೋಟ್ಸು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಗಮನಿಸಿ, ಸಾಮಾನ್ಯ ಜ್ಞಾನ ಪೇಪರ್ ಇದು. ಭಾರತದ ಪ್ರಪ್ರಥಮ ಮಹಿಳಾ ಸ್ಪೀಕರ್ ಮೀರಾ ಕುಮಾರ್. ಈಗಿನ ಇಂಗ್ಲೆಂಡ್ ಪ್ರಧಾನಿ ಗೋರ್ಡನ್ ಬ್ರೌನ್ 26/11/2008 ಮುಂಬೈ ದಾಳಿ ಕುರಿತು ತನಿಖೆ ನಡೆಸಲು ಮಹಾರಾಷ್ಟ್ರ ಸರ್ಕಾರ ರಚಿಸಿದ್ದ ಸಮಿತಿ ಯಾವುದು? ಪ್ರಧಾನ್ ಸಮಿತಿ. ಮುಂಬೈ ದಾಳಿ ಪ್ರಕರಣದಲ್ಲಿ ಸೆರೆ ಸಿಕ್ಕಿ ಏಕೈಕ ಉಗ್ರ ಯಾರದು? ಅರ್ಜಲ್ ಕಸಾಬ್, ಪಾಕಿಸ್ತಾನ. ಇತ್ತೀಚೆಗೆ 43 ಹೊಸ ತಾಲೂಕುಗಳ ರಚನೆಗೆ ಶಿಫಾರಸು ಮಾಡಿದ ಸಮಿತಿ MB ಪ್ರಕಾಶ್ ಸಮಿತಿ. ರಾಜ್ಯ JDS ಶಾಸಕಾಂಗ ಪಕ್ಷದ ನಾಯಕ ಯಾರು? HD ರೇವಣ್ಣ. ಲೋಕಸಭೆಯ ನೂತನ ಸ್ಪೀಕರ್ ಅಧ್ಯಕ್ಷೆ ಮೀರಾ ಕುಮಾರ್. ಲೋಕಸಭೆಯ ನೂತನ ಉಪಾಧ್ಯಕ್ಷೆ ಕರಿಯಮುಂಡಾ. ಭಾರತ ಕ್ರಿಕೆಟ್ ತಂಡದ ತರಬೇತುದಾರ ಗ್ಯಾರಿ ಕಸ್ಟನ್. HALನ ನೂತನ ಅಧ್ಯಕ್ಷ ಅಶೋಕ್ ನಾಯರ್. ಇತ್ತೀಚೆಗೆ ನಿಧನರಾದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಗಾಂಧಿವಾದಿ ಹಾರನಹಳ್ಳಿ ರಾಮಸ್ವಾಮಿ, ಹಾಸನ ಜಿಲ್ಲೆ. ಇತ್ತೀಚೆಗೆ ವಿಶ್ವಸಂಸ್ಥೆಯ ಮಹಾಸಭೆಯ ಅಧ್ಯಕ್ಷರಾಗಿ ಸಲಹೆಗಾರರಾಗಿ ಆಯ್ಕೆಯಾದ ಭಾರತೀಯ ನಿರುಪಮಾ ಸೇನ್. ಇತ್ತೀಚೆಗೆ ರಷ್ಯಾದ ಆರ್ಡರ್ ಆಫ್ ಫ್ರೆಂಡ್ಶಿಪ್ ಗೌರವಕ್ಕೆ ಪಾತ್ರರಾದವರು ಪ್ರೊಫೆಸರ್ CNR ರಾವ್. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಗೊಳಿಸಲಾಯಿತು? ಮೇಘಾಲಯ. 2009ನೇ ಸಾಲಿನ ಅಗ್ನ್ಯಾನ್ ಶಾ ಹಾಕಿ ಪ್ರಶಸ್ತಿ ಗೆದ್ದ ದೇಶ ಭಾರತ. ರನ್ನರ್ಸ್ ಮಲೇಷ್ಯಾ. ಇತ್ತೀಚೆಗೆ 2009 G8 ಶೃಂಗಸಭೆ ಎಲ್ಲಿ ನಡೆಯಿತು? ಲಂಡನ್. ಇತ್ತೀಚೆಗೆ ಇಸ್ರೋ ಉಡ್ಡಯನದ 2 ಉಪಗ್ರಹಗಳು, ರಿಸ್ಯಾಟ್ 2 ಗೂಢಚಾರ ಉಪಗ್ರಹ ಮತ್ತು ಅನುಸ್ಕ್ಯಾಟ್ ಶಿಕ್ಷಣ ಉಪಗ್ರಹ. ರಿಸ್ಯಾಟ್ 2 ಉಪಗ್ರಹವನ್ನು ಯಾವ ದೇಶದ ಸಹಾಯದಿಂದ ತಯಾರಿಸಲಾಗಿದೆ? ಇಸ್ರೇಲ್. ಭಾರತದಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ಹೆಚ್ಚು ಬಳಸಿಕೊಳ್ಳುತ್ತಿರುವ ಮೊದಲ ರಾಜ್ಯ ಮಹಾರಾಷ್ಟ್ರ. 2009ನೇ ಸಾಲಿನ ಕರ್ನಾಟಕ ಅತ್ಯುತ್ತಮ ಬ್ರ್ಯಾಂಡ್ ಪ್ರಶಸ್ತಿ ಪಡೆದ ಸಂಸ್ಥೆ ಕರ್ನಾಟಕದ ಹಾಲು ಮಹಾಮಂಡಳಿ ನಂದಿನಿ KMF. ಭಾರತೀಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ AIIMS ಯ ನೂತನ ನಿರ್ದೇಶಕ ರಮೇಶ್ C. ಡೆಕರ. ಪಾಕಿಸ್ತಾನದಲ್ಲಿರುವ ಭಾರತದ ರಾಯಭಾರಿ ಶರತ್ ಸಬರಲ್. ಮಲೇಷ್ಯಾದ ನೂತನ ಪ್ರಧಾನಿ ನಜೀಬ್ ಅಬ್ದುಲ್ ರಜಾಕ್. 2008ರಲ್ಲಿನ ವಿಶ್ವ ಬಿಲಿಯರ್ಡ್ಸ್ ಚಾಂಪಿಯನ್ಸ್ ಯಾರು? ಪಂಕಜ್ ಅಡ್ವಾಣಿ. ಇದರಲ್ಲಿ ಸ್ವಲ್ಪ ಚೇಂಜಸ್ಸು ಇರ್ತವೆ, ಯಾಕಂದರೆ ಇದು ನೋಟ್ಸಿತ್ತು. 2008-09ರಲ್ಲಿ 15ನೇ ಸಾರ್ಕ್ ಸಮ್ಮೇಳನ ಎಲ್ಲಿ ನಡೆಯಿತು? ಕೊಲಂಬೋ, ಶ್ರೀಲಂಕಾ. ರಾಷ್ಟ್ರೀಯ ಜ್ಞಾನ ಆಯೋಗದ ಅಸ್ತಿತ್ವಕ್ಕೆ ಬಂದಿದ್ದು 2005. ಅಧ್ಯಕ್ಷ ಟ್ಯಾಮ್ ಪಿತ್ರೋಡ. ತಮಿಳುನಾಡಿನ ಕಲೈ ಮಾಮಣಿ ಪ್ರಶಸ್ತಿ ಪಡೆದವರು B. ಸರೋಜಾದೇವಿ, ಬಹುಭಾಷಾ ನಟಿ. ಇತ್ತೀಚೆಗೆ ಸೇನಾ ದಂಗೆ ನಡೆದ ದೇಶ ಬಾಂಗ್ಲಾದೇಶ. ನ್ಯೂಯಾರ್ಕ್ನಲ್ಲಿ ಗಾಂಧೀಜಿಯವರ 5 ಸ್ಮರಣಿಕೆಗಳನ್ನು ಹರಾಜಿಗಿಟ್ಟಿದ್ದ ವ್ಯಕ್ತಿ ಜೇಮ್ಸ್ ಓಡಿಸ್. ಅಮೆರಿಕಕ್ಕೆ ನೇಮಕವಾಗಿರುವ ಭಾರತದ ರಾಯಭಾರಿ ಮೀರಾ ಶಂಕರ್. ಇದು ಬಹಳ ಉಪಯುಕ್ತವಾದಂತಹ ನೋಟ್ಸ್ ಆಗಿದೆ. ನೀವು ಯಾವುದೇ ಎಕ್ಸಾಮಿಗೆ ಅಟೆಂಡ್ ಮಾಡಬೇಕಾದ್ರೂ ನಿಮಗೂ ಸಹಾಯವಾಗುತ್ತದೆ. GK ಬಹಳ ಉಪಯುಕ್ತವಾದದ್ದು.
ವಿಶ್ವಸಂಸ್ಥೆ 2009ನೇ ವರ್ಷವನ್ನು ಏನೆಂದು ಘೋಷಿಸಿದೆ? ಅಂತಾರಾಷ್ಟ್ರೀಯ ಖಗೋಳ ವಿಜ್ಞಾನ ವರ್ಷ. ರಷ್ಯಾದ ಅಧ್ಯಕ್ಷ ಡಿಮಿಟ್ರಿ ಮೆಡ್ವೆಡೇವ್. 2009ನೇ ಸಾಲಿನ ಫಿಫಾ ವಿಶ್ವ ಫುಟ್ಬಾಲ್ ಆಟಗಾರ ಪ್ರಶಸ್ತಿ ಪಡೆದವ ಕ್ರಿಸ್ಟಿಯಾನೋ ರೊನಾಲ್ಡೋ. ಇತ್ತೀಚೆಗೆ ವಿಶ್ವಸಂಸ್ಥೆಯಿಂದ ನಿಷೇಧಕ್ಕೆ ಒಳಗಾದ ಭಾರತದ 3ನೇ ಅತಿದೊಡ್ಡ ಸಾಫ್ಟ್ವೇರ್ ಕಂಪನಿ ವಿಪ್ರೋ. ನೂತನವಾಗಿ ಸ್ಥಾಪಿತವಾದ ರಾಜ್ಯ ಕಾನೂನು ಆಯೋಗದ ಅಧ್ಯಕ್ಷ ಡಾಕ್ಟರ್ ವಿ.ಎಸ್. ಮಾಳಿಮಠ. 2008ರ ನೃಪತುಂಗ ಸಾಹಿತ್ಯ ಪ್ರಶಸ್ತಿ ಪಡೆದವರು ನಾಡೋಜ ಪಟೀಲ ಪುಟ್ಟಪ್ಪ ಪಾಪು. 2008ರಲ್ಲಿ ಚಿತ್ರದುರ್ಗದಲ್ಲಿ ನಡೆದ 75ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಎಲ್. ಬಸವರಾಜು. ಗುಜರಾತಿನ ಗೋಧ್ರಾ ನರಮೇಧದ ತನಿಖೆ ನಡೆಸುತ್ತಿರುವ ಆಯೋಗ ನಾನಾವತಿ ಆಯೋಗ. 2008ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಹಳ್ಳ ಬಂತು ಹಳ್ಳ ಕಾದಂಬರಿ ಕರ್ತೃ ಶ್ರೀನಿವಾಸ್ ಬಿ. ವೈದ್ಯ. 3ನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷ ಎ. ಜಿ. ಕೊಡ್ಲಿ. 2009ನೇ ಇಸ್ವಿಯನ್ನು ಕರ್ನಾಟಕ ಸರ್ಕಾರ ಏನೆಂದು ಘೋಷಿಸಿದೆ? ಕನ್ನಡ ಅನುಷ್ಠಾನ ವರ್ಷ. ಇಂಟೆಲಿಜೆನ್ಸ್ ಬ್ಯೂರೋ. ಐಬಿದ ನೂತನ ನಿರ್ದೇಶಕ ರಾಜೀವ್ ಮಾಥುರ್. ಸಂದೀಪ್ ಸಿಂಗ್ ಯಾವ ಕ್ರೀಡೆಯಿಂದ ಪ್ರಸಿದ್ಧಿ? ಹಾಕಿ. ಭಾರತ ಭಯೋತ್ಪಾದನೆ ನಿಗ್ರಹಕ್ಕಾಗಿ ಸ್ಥಾಪಿಸಿಕೊಂಡಿರುವ ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಮುಖ್ಯಸ್ಥ ರಾಧಾ ವಿನೋದ್ ರಾಜು. ಅಮೆರಿಕದ 44ನೇ ಅಧ್ಯಕ್ಷರಾಗಿ ಬರಾಕ್ ಒಬಾಮಾ ಪ್ರಮಾಣ ವಚನ ಸ್ವೀಕರಿಸಿದ ದಿನ ಜನವರಿ 20, 2009. ಅಮೆರಿಕದ ಪ್ರಸಿದ್ಧ ಟೈಮ್ ಮ್ಯಾಗಝಿನ್ನ 2008ರ ವರ್ಷದ ವ್ಯಕ್ತಿ ಬರಾಕ್ ಒಬಾಮಾ. ಇತ್ತೀಚೆಗೆ ನಿಧನರಾದ ಕರ್ನಾಟಕದ ಖ್ಯಾತ ಸುಗಮ ಸಂಗೀತ ಗಾಯಕ ರಾಜು ಅನಂತಸ್ವಾಮಿ. ಇತ್ತೀಚೆಗೆ ಭವ್ಯ ಬುದ್ಧ ವಿಹಾರವನ್ನು ಕರ್ನಾಟಕದಲ್ಲಿ ಎಲ್ಲಿ ನಿರ್ಮಿಸಲಾಯಿತು? ಕುಸ್ನೂರ್, ಗುಲ್ಬರ್ಗ. ವಿಶ್ವದ 7 ಅದ್ಭುತಗಳಿಗೆ ಸೇರಿದ ಭಾರತದ ವಾಸ್ತುಶಿಲ್ಪ ತಾಜ್ ಮಹಲ್, ಆಗ್ರಾ. ಅನುದೇವ ಹೊರಗಣವನು ಎಂಬ ವಿವಾದಿತ ಕೃತಿಯ ಕರ್ತೃ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್. ರಾಷ್ಟ್ರೀಯ ಮಾನವ ಹಕ್ಕುಗಳ ಅಧ್ಯಕ್ಷ ಎಸ್. ರಾಜೇಂದ್ರ ಬಾಬು. ಮುಚ್ಪೀಡ್ಸ್ ಲೇ ಚಲೋ ಪುಸ್ತಕದ ಕರ್ತೃ ತಸ್ಲೀಮಾ ನಸ್ರೀನ್, ಬಾಂಗ್ಲಾದ ವಿವಾದಿತ ಲೇಖಕಿ. ಜಗತ್ತಿನ ದೊಡ್ಡ ವಿಮಾನ ಎ 380. ವಿಶ್ವಸಂಸ್ಥೆಯು ಇತ್ತೀಚೆಗೆ ಯಾವ ದಿನವನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಎಂದು ಘೋಷಿಸಿದೆ? ಅಕ್ಟೋಬರ್ 2, ಗಾಂಧೀಜಿ ಜನ್ಮದಿನ. ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಗೋನಾಳ್ ಭೀಮಪ್ಪ. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗೆ ಕರ್ನಾಟಕ ರತ್ನ ನೀಡಿದ ವರ್ಷ 2007. ಬುಕರ್ ಪ್ರಶಸ್ತಿ ಪಡೆದ ಮೊದಲ ಅತ್ಯಂತ ಕಿರಿಯ ಮಹಿಳೆ ಅನಿತಾ ದೇಸಾಯಿ. ಭದ್ರಾ ಮೇಲ್ದಂಡೆ ಕುರಿತು ವರದಿ ಸಲ್ಲಿಸಿರುವ ಸಮಿತಿ ಕೆ.ಸಿ. ರೆಡ್ಡಿ ಸಮಿತಿ. ಕರ್ನಾಟಕದಲ್ಲಿ ಚಪ್ಪಲಿಯನ್ನು ಕಾಣಿಕೆಯಾಗಿ ಪಡೆಯುವ ದೇವರು ಬಿಳಿಗಿರಿ ರಂಗನಾಥ ಸ್ವಾಮಿ. 12ನೇ ಹಣಕಾಸು ಆಯೋಗದ ಅಧ್ಯಕ್ಷ ಡಾಕ್ಟರ್ ಸಿ. ರಂಗರಾಜನ್. 13ನೇ ಹಣಕಾಸು ಆಯೋಗದ ಅಧ್ಯಕ್ಷ ಡಾಕ್ಟರ್ ವಿಜಯ್ ಖೇಲ್ಕರ್. ಭಾಷೆ ಆಧಾರದ ಮೇಲೆ ರಚನೆಗೊಂಡ ಭಾರತದ ಪ್ರಥಮ ರಾಜ್ಯ ಆಂಧ್ರಪ್ರದೇಶ್. 1/10/1953. ಭಾರತದಲ್ಲಿ ಅತ್ಯಧಿಕ ಹೊಗೆಸೊಪ್ಪು ಉತ್ಪಾದಿಸುವ ರಾಜ್ಯ ಆಂಧ್ರಪ್ರದೇಶ್. ಕೇಂದ್ರದ 6ನೇ ವೇತನ ಆಯೋಗದ ಅಧ್ಯಕ್ಷ ನ್ಯಾಯಮೂರ್ತಿ ಬಿ. ಎನ್. ಶ್ರೀಕೃಷ್ಣ. ಇದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ಅಟೆಂಡ್ ಮಾಡಬಹುದು. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬೆಳಗ್ಗೆ ಕ್ಲಾಸನ್ನು ಮುಂದುವರಿಸಿ. ಧನ್ಯವಾದಗಳು.